ಸರ್ ನಮಸ್ಕಾರ. ಗುಂಡ್ಲುಪೇಟೆ ಪ್ರಾಪರ್ಟಿಯಿಂದ ನಾನು ನಿಮ್ಮ ಶಿವು ಮಾತಾಡ್ತಾ ಇರೋದು. ಒಂದು 5 ಎಕರೆ ಲ್ಯಾಂಡು ಮಾರಾಟಕ್ಕೆ ಬಂದಿದೆ ನೋಡಿ ಸರ್. ಇದೇನು ನೋಡ್ತಾ ಇದ್ದೀರಾ, ಇದೇ ಜಾಗ ನಿಮಗೆ ಟೋಟಲಿ ನಿಮಗೆ 5 ಎಕರೆ ಬರುತ್ತೆ ಸರ್. ಅಕ್ಕಪಕ್ಕನೂ ಒಳ್ಳೊಳ್ಳೆ ತೋಟಗಳು, ಇದು ಪಂಪ್ ಸೆಟ್ಗಳು ಇದೆ ನೋಡಿ. ಇದೇನು ನೋಡ್ತಾ ಇದ್ದಾರೆ, ಅಕ್ಕಪಕ್ಕ ಒಳ್ಳೊಳ್ಳೆ ಪಂಪ್ ಸೆಟ್ಗಳು ಇದೆ. ಟೋಟಲಿ ಬಂದು ನಿಮಗೆ 5 ಎಕರೆ ಬರುತ್ತೆ ಸರ್ ಲ್ಯಾಂಡ್. ಇದು ಇದೇನು ನೋಡ್ತಾ ಇದ್ದಾರೆ ಜಾಗ, ಇದು ನಿಮಗೆ ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರೋಂಥ ಜಾಗ ಸರ್. ನೋಡಿ ಎಲ್ಲಿ ಲಾಸ್ಟ್ ಫೆನ್ಸಿಂಗ್ ಹಾಕಿದಾರಲ್ಲ ನೋಡಿ, ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಲಾಸ್ಟ್ ಫೆನ್ಸಿಂಗ್ ಇದೆಯಲ್ಲ ಅಲ್ಲಿವರೆಗೆ ಬರುತ್ತೆ ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್. ಇದು ನಿಮಗೆ ಮೈಸೂರು, ಊಟಿ, ಗುಂಡ್ಲುಪೇಟೆ ನ್ಯಾಷನಲ್ ಹೈವೇಯಿಂದ ಲ್ಯಾಂಡ್ಗೆ ಕರೆಕ್ಟಾಗಿ ನಿಮಗೆ 5 ಕಿಲೋಮೀಟ್ರ್ ಬರುತ್ತೆ. 4ರಿಂದ 5 ಕಿಲೋಮೀಟ್ರ್ ಬರುತ್ತೆ. ಈ ಲ್ಯಾಂಡಿಂದ ನಿಮಗೆ ಮೈಸೂರಿಗೆ ಒಂದು 55 ಕಿಲೋಮೀಟ್ರ್ ಬರುತ್ತೆ. ಬ್ಯಾಂಗ್ಳೂರಿಗೆ 180 ಕಿಲೋಮೀಟ್ರ್ ಬ್ಯಾಂಗ್ಳೂರು ಬರುತ್ತೆ. ಬಟ್ ಇದರಲ್ಲಿ ಒಂದು ಬೋರ್ ಕೂಡ ಇದೆ ನಿಮಗೆ ನೋಡಿ ಸರ್. ನಿಮ್ಗೆ ಅಲ್ಲಿ ಏನು ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ, ಅಲ್ಲೊಂದು ಬೋರ್ವೆಲ್ ಇದೆ. ಮೋಟ್ರ್ ಬಿಟ್ಟಿಲ್ಲ, ಮೋಟ್ರ್ ನೀವು ಬಿಟ್ಕೋಬೇಕು ನೋಡಿ. ಇದೆ ಅಲ್ಲಿ ತೋರಿಸ್ತಾ ಇದ್ದೀನಲ್ಲ, ಅದೇ ಪಾಯಿಂಟಲ್ಲಿ ನಿಮಗೆ ಬೋರ್ ಇದೆ. ಮೀನೊಳಗಡೆ ನಿಮಗೆ ಒಂದು 50 ಕೋಕೋನಟ್ ಗಿಡಗಳು ಸಿಗುತ್ತೆ ಸರ್. ನಿಮಗೆ ಒಂದು 40-50 ಗಿಡಗಳು, ಕೋಕೋನಟ್ ಗಿಡಗಳು ಇದೆ. ಆಲ್ರೆಡಿ ಫಲ ಇದೆ. ಜಾಗ ಮಾತ್ರ ಒಳ್ಳೆ ಸೂಪರ್ ಆಗಿರೋಂಥ ಜಾಗ ಸರ್, ತುಂಬ ಚೆನ್ನಾಗಿದೆ. ಇದು 2 ವಿಲೇಜು ಸೆಂಟ್ರಲ್ ಇರೋಂಥ ಜಾಗ. ನಿಮಗೆ ವಿಲೇಜಿಂದ ಜಸ್ಟ್ ನಿಮಗೆ ಒಂದು ವಾಕಬಲ್ ಡಿಸ್ಟೆನ್ಸು ಸರ್. ಒಂದು 300ರಿಂದ 400ರಿಂದ ಒಂದು 500 ಮೀಟ್ರು ಒಂದು ವಾಕಬಲ್ ಡಿಸ್ಟೆನ್ಸು ನಿಮಗೆ. ಜಾಗನೂ ಮಾತ್ರ ತುಂಬ ಚೆನ್ನಾಗಿದೆ ನೋಡಿ ಸರ್. ಅಕ್ಕಪಕ್ಕನೂ ಒಳ್ಳೊಳ್ಳೆ ತೋಟಗಳು ಕೂಡ ಇದೆ ನೋಡಿ ಸರ್. ನಿಮ್ಗೆ ಅಲ್ಲಿ ಏನು ತೋರಿಸ್ತಾ ಇದ್ದೀನಿ ನೋಡಿ, ಜೂಮ್ ಮಾಡಿ ತೋರಿಸ್ತಾ ಇದ್ದೀನಲ್ಲ, ಅದೇ ರೋಡು, ಅದೇ ಮೆಟ್ಲಿಂಗ್ ರೋಡ್ಗೆ ಟಚ್ ಆಗಿರೋಂಥ ಜಾಗ ಇದು. ಅದೇ ಮೆಟ್ಲಿಂಗ್ಗೆ ಟಚ್ ಆಗಿರೋಂಥ ಜಾಗನ ಮಾತ್ರ ಒಳ್ಳೆ ತುಂಬ ಚೆನ್ನಾಗಿದೆ. ಇದು ನಿಮಗೆ ಸಾಯಿಲ್ ಬಂದರೆ ಈ ಥರ ರೆಡ್ ಸಾಯಿಲ್ ಥರ ಬರುತ್ತೆ, ಮಿಕ್ಸ್ ಇದೆ. ಜಾಗ ಮಾತ್ರ ಒಳ್ಳೆ ಬೊಂಬಾಟಾಗಿದೆ ಸರ್ ಜಾಗ. ಟೋಟಲಿ 5 ಎಕರೆ ಬರುತ್ತೆ. ಗುಂಡ್ಲುಪೇಟೆ ರಿಜಿಸ್ಟ್ರೇಷನು. ಡೈರೆಕ್ಟ್ ಓನರ್ ಟು ಓನರ್ ಸೆಟ್ಟಿಂಗ್ ಇರುತ್ತೆ. ನಮ್ಮದು ಮಾಮೂಲಿ 2% ಕಮಿಷನ್ ಇರುತ್ತೆ. ಇದು ಬಂದು ನಿಮಗೆ ಲಿಂಗೇತ್ರ ಪ್ರಾಪರ್ಟಿ ಸರ್. ಜೆಂಟ್ರಲ್ ಬರುತ್ತೆ, ಲಿಂಗೇತ್ರ ಪ್ರಾಪರ್ಟಿ ಬರುತ್ತೆ. ನೋಡಿ ನಿಮ್ಗೆ ಲಾಸ್ಟಲ್ಲಿ ಪೆನ್ಸ್ ಹಾಕಿದ್ದಾರೆ ನೋಡಿ, ಅಲ್ಲಿವರೆಗೂ ಇವ್ರದ್ದೇನೆ ಜಮೀನು ಸರ್. ಇದು ನಿಮಗೆ ಒಳ್ಳೆ ಬಾಕ್ಸ್ ಟೈಪ್ ಇದೆ ಸರ್. ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ಇಂಥ ಜಾಗ ಸಿಗೋಲ್ಲ ನಿಮಗೆ, ರೇರು ನೋಡಿ ಸರ್. ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ ನೋಡಿ ಸರ್. ಇಲ್ಲಿ ಅಕ್ಕಪಕ್ಕನೂ ಒಳ್ಳೊಳ್ಳೆ ಬಾಳೆ ಗಿಳೆ ಎಲ್ಲ ಹಾಕಿದ್ದಾರೆ ನೋಡಿ. ಇಲ್ಲಿ ಅರಿಶಿನ ಹಾಕಿದ್ದಾರೆ, ಅರಿಶಿನ ಹಾಕಿದ್ದಾರೆ. ಇದರಲ್ಲೆಲ್ಲ ಸುತ್ತ ಎಲ್ಲ ಈ ಥರ ಇದು ನೋಡ್ತಾ ಇದ್ದೀರಲ್ಲ, ಈ ಥರ ಫೆನ್ಸಿಂಗ್ ಆಗಿದೆ. ಬಟ್ ನೀವೇನಂದ್ರೆ ಒಂದು ಮನೆ ಮಾಡ್ಕೋಬೇಕಷ್ಟೆ. ಇದರಲ್ಲಿ ಏನು ಫೆನ್ಸಿಂಗ್ ಮಾಡೋ ಅಂಥ ಅವಶ್ಯಕತೆ ಏನಿಲ್ಲ. ಎಂಟೈರ್ ಬೌಂಡ್ರಿ ಕೂಡ ಫೆನ್ಸಿಂಗ್ ಆಗಿದೆ. ಇದು ಓನರ್ ಬಂದು ಹೇಳ್ತಿರೋದು, ನಾವು ಅಗ್ರಿಮೆಂಟ್ ಕೊಡಲ್ಲ ಸರ್, ಡೈರೆಕ್ಟ್ ರಿಜಿಸ್ಟ್ರಿ ಇರೋರಿಗೆ ಮಾತ್ರ ಹೇಳಿ ಸರ್ ಅಂತ ಹೇಳ್ತಾರೆ. ಡೈರೆಕ್ಟ್ ರಿಜಿಸ್ಟ್ರಿ ಇರೋರಿಗೆ ಮಾತ್ರ ಇದು ಆಗುತ್ತೆ ಸರ್, ಅಗ್ರಿಮೆಂಟ್ ಕೊಡಲ್ಲ ಪಾರ್ಟಿ ಓನರ್ ಹತ್ರ ಮಾತಾಡಿದ್ದೀನಿ ನಾನು. ಅವ್ರು ಓನರ್ ಹೇಳ್ತಾ ಇರೋದು, ಸರ್ ನಾವು ಅಗ್ರಿಮೆಂಟ್ ಕೊಡಲ್ಲ ಸರ್, ಡೈರೆಕ್ಟ್ ರಿಜಿಸ್ಟ್ರಿ ಇದ್ದರೆ ಮಾಡಿಸಿ ಸರ್ ಅಂತ ಹೇಳ್ತಾ ಇದ್ದಾರೆ. ರೈಟ್ ಕೇಳಿಲ್ಲ ಸರ್, ರೈಟ್ ಕೇಳಿಬಿಟ್ಟು ನಿಮಗೆ ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ. ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ. ಜಾಗ ಮಾತ್ರ ಒಳ್ಳೆ ತುಂಬ ಚೆನ್ನಾಗಿದೆ ಸರ್ ಜಾಗ ನೋಡಿ ಸರ್. ನಿಮಗೆ ಒಂದು 40 ಕೋಕೋನಟ್ ಗಿಡಗಳಲ್ಲಿ ಈ ಥರ ಫಲ ಇದೆ. ತುಂಬ ಚೆನ್ನಾಗಿದೆ ಸರ್ ಫಲ. ಏನಂದರೆ ಇದಕ್ಕೆ ನೀರು ಬಿಟ್ಟಿಲ್ವಲ್ಲ, ಅದರಿಂದ ಈ ಥರ ಇದೆ. ನೀವು ನೀರೆಲ್ಲ ಬಿಟ್ಟು ಗಿಡಕ್ಕೆ ಇದು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇನ್ನು. ಓಕೆ ಸರ್, ಥ್ಯಾಂಕ್ ಯು. ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ. ಇದೇನು ನೋಡ್ತಾ ಇದ್ದಾರೆ, ಇದು ರೋಡು ವಿಲೇಜಿಂದ ಜಸ್ಟ್ ಒಂದು 300ರಿಂದ 400 ಮೀಟ್ರ್ ಬರೋ ಅಂಥ ಜಾಗ ನೋಡಿ ಸರ್. ಇದೇ ಎಂಟ್ರೆನ್ಸು ನೋಡಿ ಸರ್. ರೋಡ್ ಮಾತ್ರ ನಿಮಗೆ ದೊಡ್ಡ ರೋಡ್ ಸರ್. ಇದು ಆಲ್ರೆಡಿ ಅರ್ಧ ಗಂಟೆ ಡಾಂಬರ್ ಆಗಿದೆ. ಜಸ್ಟ್ ಇನ್ನೊಂದು 1-1.5 ಕಿಲೋಮೀಟ್ರ್ ಡಾಂಬರ್ ಆದರೆ ನಿಮಗೆ ಇದು ಡಾಂಬರ್ ರೋಡ್ ಟಚ್ ಇರೋಂಥ ಜಾಗ. ರೋಡ್ ಬಂದು ನಿಮಗೆ ಫ್ಯೂಚರಲ್ಲಿ ಮುಂದೆ ಡಾಂಬರ್ ಆಗುತ್ತೆ ಸರ್. ಇದು ಆಲ್ರೆಡಿ ಅರ್ಧಕ್ಕೆ ಡಾಂಬರ್ ಆಗಿ ನಿಂತೋಗಿದೆ, ಮುಂದಕ್ಕೆ ಕಂಟಿನ್ಯೂ ಮಾಡಬೇಕಷ್ಟೇ ಇದು.